ಇದು ಬಂದ್ಬಿಟ್ಟು 30 years ಓಲ್ಡ್ ಐಸ್ ಕ್ರೀಮ್. ಸೊ ನೀವು ಒಂದ್ಸಲಿ ಬಂದಾಗ ಟೇಸ್ಟ್ ಮಾಡಲೇಬೇಕು. ಅದರಲ್ಲಿ ಯಾವ್ದು ಮಾಡ್ತೀರಾ ಗೊತ್ತಿಲ್ಲ, ಬರೀ ಐಸ್ ತಿಂದಂಗಲ್ಲ, ಅದು ಆ ಒಂದು ಸಾಸ್ ಹಾಕ್ತಾರಲ್ಲ, ಆ ಸಾಸಿನ ಫ್ಲೇವರ್ ಇದೆಯಲ್ಲ ಗಾಯ್ಸ್, ನೆಕ್ಸ್ಟ್ ಲೆವೆಲ್. ಹಾಯ್ ಗಾಯ್ಸ್, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲ ನನ್ನ ಫುಡ್ ಬ್ಲಾಗ್ಗಳನ್ನ ನೋಡ್ಕೊತಾನೆ ಬಂದಿದ್ದೀರಾ. ಇವತ್ತು ನಾನು ಮತ್ತು ಟೆಡ್ಡಿ ಒಂದು ಫುಡ್ ಬ್ಲಾಗ್ ಮಾಡೋಕ್ಕೆ ಬಂದಿದ್ದೀವಿ. ಇವತ್ತು ಬಂದುಬಿಟ್ಟು ಫುಡ್ ಅಂದರೆ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ. ಸೊ ಐಸ್ ಕ್ರೀಮ್ ಹೋಟ್ಲಿಗೆ ಬಂದಿದ್ದೀವಿ. ನೇಮ್ ಬಂದುಬಿಟ್ಟು ಸ್ನೋಲ್ಯಾಂಡ್ ಐಸ್ ಕ್ರೀಮ್ ಪಾರ್ಲರ್. ಸೊ ಒಳಗಡೆ ಹೋಗ್ಬಿಟ್ಟು ಚೆನ್ನಾಗಿರೋದೊಂದು, ತುಂಬ ಬಿಸಿಲಿದೆ, ಸೊ ಒಂದು ಚೆನ್ನಾಗಿರೋದೊಂದು ಐಸ್ನ ತಿಂದು ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ಒಳಗಡೆ ಹೋಗೋಣ. ಗಾಯ್ಸ್, ನಮ್ಮ ಜೊತೆ ಇವಾಗ ಸ್ನೋಲ್ಯಾಂಡ್ ಪಾರ್ಲರ್ನ ಓನರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ? ಈಗ 30 years ಆಯ್ತು ಸರ್. ಇದು ಸ್ಟಾರ್ಟ್ ಆಗಿ 92 ಸ್ಟಾರ್ಟ್ ಆಗಿತ್ತು. ಸರ್, ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಐಸ್ ಕ್ರೀಮಲ್ಲಿ? ಇಲ್ಲಿ ಎಲ್ಲ ಥರನೂ ಐಸ್ ಕ್ರೀಮ್ ಸಿಗ್ತದೆ. ಸ್ಕೂಪ್ ಸಿಗುತ್ತೆ, ಫ್ಲೇವರ್ಸ್ ಇದೆ, 24 ಫ್ಲೇವರ್ಸ್ ಇದೆ. ಪ್ಲಸ್ ಸ್ಪೆಷಲ್ ಸಂಡೇಸ್ ಇದೆ, ಸಿಂಗಲ್ ಸಂಡೇ, ಡಬಲ್ ಸಂಡೇಸ್ ಅಂತ ಇದೆ. ಅರ್ಥಕ್ವೇಕ್ ಅಂತ ಒಂದು ನಮ್ಮದು ಸ್ಪೆಷಲ್ ಅದು ಬಿಟ್ಟರೆ ರೆಡಿ ಕೋನ್ಸ್ ಇದೆ, ಸ್ಟಿಕ್ಸ್ ಇದೆ, ಕಪ್ಸ್ ಇದೆ, ಎಲ್ಲ ವೆರೈಟೀಸ್ ಇದೆ. ಕಸಾಟ ಇದೆ, ಈವನ್ ನಿಮಗೆ ಸಿಂಗಲ್ ಫ್ಯಾಮಿಲಿ ಪ್ಯಾಕ್ಸ್ ಇದೆ. ಆಮೇಲೆ 1/2 ಲೀಟ್ರ್ ಪ್ಯಾಕೆಟ್ಸು, 1 ಲೀಟ್ರ್ ಪ್ಯಾಕೆಟ್ಸ್, ಟೇಕ್ ಹೋಮ್ ಪ್ಯಾಕೆಟ್ಸ್ ಎಲ್ಲ ಥರನೂ ಸಿಗುತ್ತೆ ನಮಗೆ. ಸರ್, ಮತ್ತು ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಮಾರ್ನಿಂಗ್ 10:30 ಟು ನೈಟ್ 10:30 ಫುಲ್ ಡೇ ಓಪನ್ ಇರ್ತದೆ. ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ಹೇಗಿದೆ, ಅವ್ರು ಯಾವಾಗಿಂದ ಬರ್ತಿದ್ದಾರೆ ಎಲ್ಲನೂ ಕೇಳೋಣ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನೀವು ಯಾವಾಗಿಂದ ಬರ್ತಾ ಇದ್ದೀರಾ? ಫ್ರಮ್ ಬ್ಯಾಕ್ 10 years. ಸರ್, ನೀವು ಇಲ್ಲಿಗೆ ಬಂದಾಗ ಏನು ಆರ್ಡರ್ ಮಾಡ್ತೀರಾ ಜಾಸ್ತಿ? ಚಾಕ್ಲೇಟ್ ಫಡ್ಜ್ ಆ್ಯಂಡ್ ಚಾಕ್ಲೇಟ್ ಚಾಕೋ ಚಿಪ್ಸ್ ಆ್ಯಂಡ್ ಸಮ್ ಮೋರ್. ಸರ್, ಟೇಸ್ಟ್ ಹೇಗಿದೆ? ಟೇಸ್ಟ್ ಈಸ್ ಬೆಸ್ಟ್ ದೆನ್ ಎವ್ರಿ ಐಸ್ ಕ್ರೀಮ್ ಪಾರ್ಲರ್ಸ್. ಥ್ಯಾಂಕ್ ಯು ಸರ್. ಗಾಯ್ಸ್, ಇವಾಗ ನಾನೊಂದು ಐಸ್ನ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಇದು ಬಂದುಬಿಟ್ಟು ಇಲ್ಲಿನ ಸ್ಪೆಷಲ್ ಐಸ್ ಕ್ರೀಮ್, ಅದು ಬಂದುಬಿಟ್ಟು ಅರ್ಥ್ಕ್ವೇಕ್. ಸೊ ಇದನ್ನ ಅವಾಗ ಅವ್ರು ಅಂದರು, ಏನೋ ಸಿಹಿ ಕೈ ಚಂದ್ರ ಅವ್ರು ಬಂದಾಗ ಕೂಡ ಇದನ್ನೇ ಟೇಸ್ಟ್ ಮಾಡಿದರು ಅಂತ. ಸೊ ಅಷ್ಟೊಂದು ಸ್ಪೆಷಲ್, ಯಾರು ಇಲ್ಲಿ ಬಂದರೂ ಕೂಡ ಇದನ್ನ ಟೇಸ್ಟ್ ಮಾಡ್ತಾರೆ. ಫ್ಯಾಮಿಲೀಸ್ ಬಂದಾಗ ಕೂಡ ಅವರು ಇದನ್ನ ಎಲ್ಲರೂ ಕೂತ್ಕೊಂಡು ಟೇಸ್ಟ್ ಮಾಡ್ತಾರೆ. ಸೊ ಇದನ್ನ ನಾನು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ನೋಡಿ. ಯಾವ ಥರ ಇದೆ ಅಂದರೆ, ಎಲ್ಲ 4 ಟೈಪ್ಸ್ ಆಫ್ ಐಸ್ ಕ್ರೀಮ್ನ ಹಾಕಿದ್ದಾರೆ. ಮ್ಯಾಂಗೋ ಆಗಿರ್ಬೋದು, ಸ್ಟ್ರಾಬೆರಿ, ಪಿಸ್ತಾ, ಎಲ್ಲನೂ ಬ್ಲ್ಯಾಕ್ ಕ್ಯಾರೆಟ್, ಎಲ್ಲನೂ ಹಾಕ್ತಾರ, ಎಲ್ಲನೂ ಮಿಕ್ಸಪ್ ಇದೆ. ಹೆಂಗಂದರೆ ಗಾಯ್ಸ್, ನಿಮಗೆ ಒಂದು ಟೇಸ್ಟ್ ಸಿಗೋಲ್ಲ. ಮತ್ತು ಅವ್ರು ಇನ್ನೊಂದೇನು ಗೊತ್ತಾ, ಇನ್ನೊಂದು ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂತ. ನನಗೆ ಇನ್ನೊಂದೇನೆಂದರೆ ಗಾಯ್ಸ್, ಹಂಗೆ ಹೇಳೋಕ್ಕಾಗ್ತಿಲ್ಲ, ಯಾಕಂದರೆ ಮುಂದ್ಗಡೆ ಐಸ್ ಕ್ರೀಮ್ ಇಟ್ಕೊಂಡು, ಇಷ್ಟೊಂದು ಟೇಸ್ಟಿ ಐಸ್ ಕ್ರೀಮ್ ಇಟ್ಕೊಂಡು ಹಂಗೆ ಹೇಳೋಕ್ಕಾಗ್ತಿಲ್ಲ. ಟೇಸ್ಟ್ ಮಾಡ್ತಾ ಹೇಗಿದೆ ಅಂತ ಹೇಳ್ತೀನಿ. ಗಾಯ್ಸ್, ಮ್ಯಾಂಗೋ, ಇವಾಗ ನಾನು ತಿಂದಿದ್ದು ಮ್ಯಾಂಗೋ ಫ್ಲೇವರು. ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ಅವ್ರು ಬಂದುಬಿಟ್ಟು ಇದು 4 ಥರ ಏನು ಒಂದು ಐಸ್ ಕ್ರೀಮ್ ಹಾಕಿದ್ದಾರೆ, ಅದಕ್ಕೆ ಆದಂಥ ಸಾಸ್ನ ಯೂಸ್ ಮಾಡ್ತಾರೆ. ಅಂದರೆ ಮ್ಯಾಂಗೋ ಬಂದುಬಿಟ್ಟು ಮ್ಯಾಂಗೋ ಸಾಸ್ನೇ ಹಾಕ್ತಾರೆ, ಬೇರೆ ಯಾವುದೂ ಅಲ್ಲ. ಈಗ ಬಂದುಬಿಟ್ಟು ಪಿಸ್ತಾ ಅಂದರೆ ಪಿಸ್ತಾ ಸಾಸ್ನೇ ಹಾಕ್ತಾರೆ. ಸೊ ನಾರ್ಮಲಾಗಿ ಬರೀ ಐಸ್ ತಿಂದಂಗಲ್ಲ, ಅದು ಆ ಒಂದು ಸಾಸ್ ಹಾಕ್ತಾರಲ್ಲ, ಆ ಸಾಸಿನ ಫ್ಲೇವರ್ ಇದೆಯಲ್ಲ ಗಾಯ್ಸ್, ನೆಕ್ಸ್ಟ್ ಲೆವೆಲ್. ಇದು ಬರೀ ಇಷ್ಟೇ ಅಲ್ಲ, ಇದಕ್ಕೆ ಚೆರಿ ಆಗಿರ್ಬೋದು, ಎಲ್ಲನೂ ಗೋಡಂಬಿ, ದ್ರಾಕ್ಷೆ, ಎಲ್ಲನೂ ಮಿಕ್ಸಪ್. ಗಾಯ್ಸ್, ನೀವು ಯಾರು ಇನ್ನೂ ಬಂದಿಲ್ಲ,
ಇದು ಬಂದ್ಬಿಟ್ಟು 30 ಇಯರ್ಸ್ ಓಲ್ಡ್ ಐಸ್ ಕ್ರೀಮ್. ಸೊ ನೀವು ಒಂದ್ಸಲಿ ಬಂದಾಗ ಟೇಸ್ಟ್ ಮಾಡಲೇಬೇಕು. ಅದರಲ್ಲಿ ಯಾವ್ದು ಮಾಡ್ತೀರಾ ಗೊತ್ತಿಲ್ಲ. ಚರಿ ಎಲ್ಲ ಇದೆಯಲ್ಲ ಗಾಯ್ಸ್, ಬಾಯಿ ಒಳಗಡೆ ಆ ಒಂದು ಫುಲ್ ಕಂಪ್ಲೀಟಾಗಿ ನಿಜ ಹೇಳ್ತೀನಿ, ಇದು ಫ್ಯಾಮಿಲಿ ಫುಲ್ ಕೂತ್ಕೊಂಡು ತಿನ್ನೋದು. ಬಟ್ ನನಗೇನು ಅನ್ಸುತ್ತೆ ಅಂದರೆ ನಾನು ಒಬ್ಬನೇ ತಿನ್ನಬೇಕು ಅನಿಸುತ್ತೆ. ಪಕ್ಕದಲ್ಲಿ ನೋಡಿ ಬೈಕೊಂತಿದೆ ನಮ್ಮ ಟೆಡ್ಡಿ, ನನಗೂ ಬೇಕು ಕೊಡು ಅಂತ. ಅಷ್ಟೊಂದು ನೋಡಿದ್ರೇ ನಮಗೆ ಬಾಯಿ ಒಳಗಡೆ ತಿನ್ನಬೇಕು ಅಂತ ಗಾಯ್ಸ್. ಇದು 4 ಥರ ಐಸ್ ಕ್ರೀಮ್ನ ಹಾಕಿದ್ದಾರೆ, ಎಲ್ಲ ಹಾಕ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಟೇಸ್ಟು. ಸೊ ಇನ್ನೂ ಯಾರೂ ಬಂದಿಲ್ಲ ನೋಡಿ, ನಾನು ಅವಾಗಿಂದ ತೋರಿಸ್ತಾ ಇದ್ದೀನಿ, ತಮ್ಮನೇಲಲ್ಲಿ ಕೂಡ ಹಾಕಿದ್ದೀನಿ. ಎಷ್ಟೊಂದು ಸ್ಪೆಷಲ್ ಆಗಿದೆ ಅಂದರೆ ಎಲ್ಲನೂ ಮಿಕ್ಸ್ಚರ್ ಇದೆ ನೋಡಿದರೆ ಅನಿಸುತ್ತೆ. ಮೇಲ್ಗಡೆ ಒಂಥರ ನಿಮಗೆ ಅದು ಜೆಲ್ ಫೀಲ್ ಆಗುತ್ತೆ. ಅಂದರೆ ಏನಂದರೆ ಅದಕ್ಕೆ ಆದಂಥ ಸಾಸ್ನ ಹಾಕಿದ್ದಾರೆ. ಸೊ ಆ ಸಾಸಿಂದು ಮೇಯ್ನ್ ಬಂದುಬಿಟ್ಟು ಅದೇ ಇದು ಕಿಕ್ ಕೊಡೋದು, ಅದರ ಟೇಸ್ಟ್ ಕೊಡೋದು ಅದೇ. ಸೊ ಯಾರು ಇನ್ನೂ ಬಂದಿಲ್ಲ ಬೇಗ ಬಂದು ಇದನ್ನು ಟೇಸ್ಟ್ ಮಾಡಿ. ಗಾಯ್ಸ್ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊಳ್ತೀನಿ. ಐಸ್ ಕ್ರೀಮ್ ಅಂತೂ ತುಂಬಾ ಟೇಸ್ಟ್ ಆಗಿತ್ತು. ಯಾರು ಇನ್ನೂ ಬಂದಿಲ್ಲ ಲಿಂಕನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬನ್ನಿ. ಆಲ್ರೆಡಿ ಯಾರೆಲ್ಲ ಬಂದಿದ್ದೀರಾ ನೀವು ಕೂಡ ಟೇಸ್ಟ್ ಹೇಗಿತ್ತು ಅಂತ ಹೇಳಿ. ಹಾಗೆ ಇನ್ನೊಂದು ವಿಷಯ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಂತರನೂ ನೀವು ಕೂಡ ತುಂಬ ಹೋಟೆಲ್ಸ್ಗಳಿಗೆ ವಿಸಿಟ್ ಮಾಡಿರ್ತೀರ. ಸೊ ನಿಮಗೆ ಯಾವ್ದಾರು ಹೋಟೆಲ್ ಇಷ್ಟ ಆಯಿತು, ಅಲ್ಲಿ ನಾವು ವೀಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸಿದರೆ ಆ ಹೋಟೆಲ್ ನೇಮ್ನ ಮೆನ್ಷನ್ ಮಾಡಿ, ನಾವು ಖಂಡಿತವಾಗಿ ಬಂದು ಮಾಡ್ತೀವಿ. ಸೊ ಇದಿಷ್ಟಾಗಿತ್ತು ಈ ವಿಡಿಯೋ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.